ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಡಿಕೆಶಿ ಬಣ ದಿಲ್ಲಿಯಿಂದ ವಾಪಸ್ ಆಗಿದೆ. ಶಾಸಕರಿಗೆ ಸೊಪ್ಪು ಹಾಕದ ಹೈಕಮಾಂಡ್, ಶಾಸಕರ ನಡೆಗೆ ಹೈಕಮಾಂಡ್ ಡೋಂಟ್ ಕೇರ್. ಮತ್ತು ದಿನ ಸಾಯೋರಿಗೆ ಅಳೋರು ಯಾರು ಅಂದಂಗೆ ದಿನ ಬೆಳಗಾದರೆ ಆಫೀಸ್ ಬಾಗ್ಲಲ್ಲಿ ಒಂದಷ್ಟು ಶಾಸಕರು ನಿಂತ್ಕೊಳ್ಳೋದು. ರಾಹುಲ್ ಭಾಯ್ ಕ್ಯಾ ಹುವಾ, ವಾಟ್ ಅಬೌಟ್ ಡಿಕೆ, ವಾಟ್ ಅಬೌಟ್ ಸಿದ್ದು ಅಂತ ಅವರು ಇನ್ನೆಷ್ಟು ದಿನ ಅಂತೇಳಿ ಸಮಜಾಯಿಷಿ ಕಳಿಸೋದು. ಕಳೆದ 5-6 ದಿನಗಳಿಂದ ನಡೆಯುತ್ತಿರುವ ರಾಜ್ಯ ಬೆಳವಣಿಗೆ, ಸ್ಟೇಟ್ ಪೊಲಿಟಿಕಲ್ ಡೆವಲಪ್ಮೆಂಟ್ ಕೊಂಚ ತಣ್ಣಗಾದಂತೆ ಕಾಣುತ್ತಿದೆ. ಕಾರಣ ಡಿಕೆ ಶಿವಕುಮಾರ್ ಮಾತಿನ ವರಸೆ ಬದಲಾಗಿದೆ. ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತೀವಿ, ಅವರು ಪಕ್ಷಕ್ಕೆ ದೊಡ್ಡ ಆಸ್ತಿ ಎಂದು ಸಾಫ್ಟ್ ಹೇಳಿಕೆ ನೀಡಿದ್ದಾರೆ. ಇದರ ಬೆನ್ನಲ್ಲೇ ದೆಹಲಿಯಲ್ಲಿ ಡಿಕೆಶಿ ಪರವಾಗಿ ಒಂದಷ್ಟು ಶಾಸಕರು ಹೋಗಿ ಬಂದಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ಬೇಡಿಕೆಯನ್ನು ಇಡೋದಕ್ಕೆ ಹೋಗಿರುವಂತಹದ್ದು. ಸಿದ್ದರಾಮಯ್ಯನವರು ಈ CM ಬದಲಾವಣೆ ವಿಚಾರದಲ್ಲಿ ಒಂದು ಮಾತು ಹೇಳಿದರು. ಏನು? ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಿ ಪಕ್ಷದ ವರಿಷ್ಠರ ನಿರ್ಧಾರವೇ ಅಂತಿಮ, ನೀವೇ ಮುಂದುವರಿಯಿರಿ ಅಂತ ಹೇಳಿದ್ರೆ ಹೈಕಮಾಂಡ್ ಹೇಳಿದ ಹಾಗೆ ನಾನು ಕೇಳ್ತೀನಿ, ಇಲ್ಲ ನೀವು ಪಟ್ಟತ್ಯಾಗ ಮಾಡಬೇಕು ಅಂತ ಹೇಳಿದ್ರು ಕೂಡ ಆ ಮಾತನ್ನು ನಾನು ಸ್ವೀಕಾರ ಮಾಡ್ತೀನಿ. ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಕೂಡ ಆ ವಿಚಾರವನ್ನು ಒಪ್ಕೋಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳಿದರು. ಕಾರಣ DK ಶಿವಕುಮಾರ್ ಒಂದು ಮಾತನ್ನು ಹೇಳಿದರು. ಅದಕ್ಕಿಂತ ಮುಂಚಿತವಾಗಿ CM ಸಿದ್ದರಾಮಯ್ಯರ ಮಾತು ನಮಗೆ ವೇದವಾಕ್ಯ ಇದ್ದ ಹಾಗೆ, ಅವರು ಪಕ್ಷಕ್ಕೆ ದೊಡ್ಡ ಆಸ್ತಿ, ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದೇವೆ. ಏನೇ ತೀರ್ಮಾನ ಆಗಿದ್ದರೂ ಅದು ಒಂದು ಕೊಠಡಿಯ ಆಂತರಿಕ ಚೌಕಟ್ಟಿನ ಒಳಗೆ ಆಗಿರುತ್ತದೆ. ಅದೇನೇ ಇದ್ದರೂ ನಾನು ಹಾಗೂ ಪಕ್ಷದ ಹೈಕಮಾಂಡ್ ಬಗೆಹರಿಸಿಕೊಳ್ಳುತ್ತೇವೆ. ಇದೆಲ್ಲ ಆದ ನಂತರ ಈ ಶಾಸಕರು ಒಂದಷ್ಟು ಜನ ಸಚಿವ ಸಂಪುಟದಲ್ಲಿ ಮಿನಿಸ್ಟರ್ ಆಗಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂತ್ರಿ ಆಗಬೇಕು ಎನ್ನುವ ಆಸೆ ಇರುತ್ತದೆ, ತಪ್ಪೇನಿದೆ, ಅದಕ್ಕೆ ಹೋಗ್ತಾರೆ. ಡೆಲ್ಲಿಗೆ ಶಾಸಕರು ಯಾಕೆ ಹೋಗ್ತಿದ್ದಾರೆ ಅಂತ ಹೇಳಿ DKಗೆ ಕೇಳಿದಾಗ DK ಶಿವಕುಮಾರ್ ಹೇಳಿದ ಉತ್ತರ, ಮಂತ್ರಿ ಆಗಬೇಕು ಅನ್ನುವ ಆಸೆ ಎಲ್ಲರಿಗೂ ಇರುತ್ತೆ, ಅದರಲ್ಲಿ ತಪ್ಪೇನು, ಅದಕ್ಕೆ ಹೋಗ್ತಿದ್ದಾರೆ ಡೆಲ್ಲಿಗೆ. ದೆಹಲಿಗೆ ಹೋಗುವವರನ್ನು ಬೇಡ ಎನ್ನಲು ಆಗುತ್ತದೆಯೇ? ದೆಹಲಿಯ ಪಕ್ಷದ ಕಚೇರಿ ನಮಗೆಲ್ಲ ದೇವಸ್ಥಾನ ಇದ್ದಂತೆ, ಭವಿಷ್ಯ ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಹೋಗುತ್ತಾರೆ ಅಷ್ಟೇ, DK ಶಿವಕುಮಾರ್ ಹೇಳೋದು. ಹೀಗೆ ಅವರ ಮಾತಿನ ಟೋನು, ಅದರ ಗಾನ, ಮೇಳ, ತಾಳ ಎಲ್ಲ ಗಂಟೆಗೊಂದೊಂದು ಸತಿ ಬದಲಾಗ್ತಾ ಇದೆ. ಒಟ್ಟಾರೆ ಬಿಕ್ಕಟ್ಟಿನ ಮಧ್ಯೆಯೇ ರಾಹುಲ್ ಭೇಟಿಯಾದ ಹರಿಪ್ರಸಾದ್, ಅದೊಂದು ಕಡೆ ಆಯಿತು. BK ಹರಿಪ್ರಸಾದ್ ಬೆಳಿಗ್ಗೆ ಭೇಟಿಯಾಗಿತ್ತು. ಇನ್ನು CM ಕುರ್ಚಿ ಕಾಲು 4 ನಾಯಕರ ಪಾಲು. ಅಂದರೆ ಆರ್ ಅಶೋಕ್ರವರು ಇದನ್ನು ಒಂದು ಸ್ವಲ್ಪ ಮೂದಲಿಸ್ತಾರೆ. DK ಮತ್ತು CM ಸಿದ್ದರಾಮಯ್ಯರ ನಡುವಿನ ಜಟಾಪಟಿ, CM ಸ್ಥಾನ ಅದಕ್ಕೆ 4 ಕಾಲು, ಅದು 4 ಜನರ ಪಾಲು. ಒಂದು ಕಡೆ DK ಶಿವಕುಮಾರ್, ಇನ್ನೊಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ G ಪರಮೇಶ್ವರ್, ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ. ಈ 4 ಕೂಡ CM ಸ್ಥಾನಕ್ಕಾಗಿ ಆಸೆ ವ್ಯಕ್ತಪಡಿಸಿದವರು ಅಂಥೇಳಿ ವಿಚಾರಗಳು ಮುನ್ನೆಲೆಗೆ ಬಂತು. ಇನ್ನು ಕುದುರೆ ವ್ಯಾಪಾರ ನಡೀತಾ ಇದೆ ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BJP ಅವರು ಅದನ್ನೇ ಮುಂದಿಟ್ಕೊಂಡು ರಾಜಕೀಯ ಹೇಳಿಕೆಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಒಂದೊಮ್ಮೆ BJP ಕಾಂಗ್ರೆಸ್ನಲ್ಲಿದ್ದವರನ್ನು ವ್ಯಾಪಾರ ಮಾಡ್ಕೋತಾ ಇತ್ತು. ಈಗ ಕಾಂಗ್ರೆಸ್ ಒಳಗಿನ ಕೆಲ ಬಣಗಳು ಅವರವರ ನಡುವೆಯೇ ಖರೀದಿ ಭರಾಟೆಯಲ್ಲಿ ತೊಡಗಿಕೊಂಡಿದ್ದಾರೆ. ಒಂದು ಬಣ ಇನ್ನೊಂದು ಬಣದ ಜನರನ್ನು ಖರೀದಿ ಮಾಡಿಕೊಳ್ಳೋದು, ಆ ಬಣ ಈ ಬಣದ ಜನರನ್ನು ಖರೀದಿ ಮಾಡಿಕೊಳ್ಳೋದು. ಹೀಗೆ ಮುಂದಕ್ಕೆ ಹೋದರೆ ನಾಳೆ ದಿನ ಸರ್ಕಾರ ಪತನಗೊಳ್ಳುತ್ತೆ ಅಂಥೇಳಿ ಒಂದಷ್ಟು BJP ನಾಯಕರು ಭವಿಷ್ಯವನ್ನು ನುಡಿದಿದ್ರು. ಈಗ ಮತ್ತದೇ ಕುದುರೆ ವ್ಯಾಪಾರದ ವಿಚಾರ ಮುನ್ನೆಲೆಗೆ ಬಂದಿದೆ. ಸೊ ಸರ್ಕಾರ ಇದನ್ನು ಯಾವ ತರಹ ಪರಿಹರಿಸಿಕೊಳ್ಳುತ್ತೋ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.